Hey guys, welcome back to my channel Spurti Vlogs. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ವೆರೈಟೀಸ್ನೆಲ್ಲ ನಾನು ಟ್ರೈ ಮಾಡಿರೋದು ಶೇರ್ ಮಾಡ್ತೀನಿ. ಅದ್ರ ಜೊತೆ ಸ್ವಲ್ಪ ಫನ್ ಕಾನ್ವರ್ಸೇಷನ್ ಎಲ್ಲ ಕೂಡ ಇರುತ್ತೆ ಈ ವ್ಲಾಗಲ್ಲಿ. ಆ್ಯಂಡ್ ಐ ಹೋಪ್ ಯು ಆಲ್ ವುಡ್ ಡೆಫಿನೆಟ್ಲಿ ಎಂಜಾಯ್ ವಾಚಿಂಗ್ ಟುಡೇಸ್ ವ್ಲಾಗ್. ಆ್ಯಂಡ್ ದಿಸ್ ವ್ಲಾಗ್ ಇಸ್ ಲೆಂತಿ ಎನಫ್ ಫಾರ್ ಯು ಗೈಸ್. ತುಂಬ ದಿನದಿಂದ ಎಲ್ಲರೂ ಲಾಂಗ್ ವೀಡಿಯೋಸ್ ಮಾಡಿ, ಸ್ವಲ್ಪ ಲೆಂತಿಯಾಗಿರಲಿ ವೀಡಿಯೋಸ್. ಯೂಶ್ವಲಿ ನಾನು 11 to 15 ಮಿನಿಟ್ಸ್ ಹಾಕೋದೇ ಜಾಸ್ತಿ. ಇವತ್ತು 20 ಮಿನಿಟ್ಸ್ ಹಾಕ್ತಿದ್ದೀನಿ. ಸೊ ಐ ಹೋಪ್ ಯು ಆಲ್ ವುಡ್ have some fun and spend your time on my video. ಸೊ ಇವತ್ತು ನಮ್ಮ ಮಮ್ಮಿ ತುಂಬ ದಿನ ಆದಮೇಲೆ ಬಿರಿಯಾನಿ, ಅದಾದಮೇಲೆ ಖೀರ್, ಕಬಾಬ್ ಎಲ್ಲ ಮಾಡಿದ್ರು. ಸೊ ಅದಕ್ಕೆ ಅದನ್ನು ಕೂಡ ಒಂದು 2-3 ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಮಮ್ಮಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದೆಲ್ಲ ಆದಮೇಲೆ ಇವತ್ತು ಚೆನ್ನಾಗಿ ಊಟ ಎಲ್ಲ ಮಾಡಿ ತಿಂದ್ವಿ. ಸೋನು, ವಾಟ್ಸ್ ದಟ್? ವಾಟ್ ಇಸ್ ದಟ್? ಫಸ್ಟ್ ಹೇಳಿರೋದು ಶೋ ಬ್ಯಾಡ್ಮಿಂಟನ್ ತೋರ್ಸು ಹೆಂಗೈತಂತ. ಓಪನ್ ಮಾಡು. ಫುಲ್ ತೋರ್ಸು. ಓ ಮೈ ಗಾಡ್, ಶೂಸ್ ಜೊತೆ ಸಾಕ್ಸ್ ಎಲ್ಲ. ಟಡ ಟಡ ಟಡ. ಚೆನ್ನಾಯ್ತಾ? ಸೂಪರ್ ಆಗೈತಾ? ತೋರ್ಸು. ಆಗ್ತೈತೆ. ಆಗುತ್ತಾ ನಿಂಗೆ? ಕೊಡಿಲಿ. ಚೆನ್ನಾಯ್ತಾ? ಸೂಪರ್ ಆಗೈತಾ? ನಿಂಗೆ ಇಷ್ಟ ಆಯ್ತಾ? ಯಾಕೆ ಇವತ್ತು ವಿಡಿಯೋಗೆ ಬರ್ತೀರಂದೆ ನೀನು? ಹೇಳು, ಹೇಳು. ಆಗಲ್ಲ. ನಿಂಗೆ ಯಾರು ಇಷ್ಟನೋ? ನಾನಾ ಬ್ಯಾಡ್ಮಿಂಟನ್. ಮೈ ಹೀರೋ ಇರ್ತೋ ಸಂಗೆ ಲೇ ಸಾಕು ನಾನು. ಸರಿ ಸಾಕೊಡು. ಸೂಪರ್. ನೀನು ಮನೆಯಲ್ಲೇ ಇರ್ತೀಯಾ? ಎಲ್ಲೂ ಹೋಗಲ್ಲ? ಎಲ್ಲೂ ಹೋಗಲ್ಲನೋ? ಪಪ್ಪಿ ಸೇಲ್ಗೆ ಆಗ್ತಾ ಇದೆ ಅಲ್ಲ ಅಂಕಲ್, ನಿಮ್ಮ ವಿಡಿಯೋಗೆ ಎಷ್ಟು ಜನ ಕಮೆಂಟ್ ಗೊತ್ತಾ? ಬಾಲಾಜಿ ಅಂಕಲ್, ಬಾಲಾಜಿ ಅಂಕಲ್ ಅಂತ. ಸುಮ್ಮನೆ ಡವ್ ಮಾಡ್ತೀಯ. ಒಂದಿನೂ ತೋರಿಸಿದಿಲ್ಲ ಕಾಮೆಂಟ್ಸ್. ನೀವು ನೋಡಿ, ನಿಮ್ಮ ಫೋನ್ ಇಲ್ವಾ ಅಥವಾ ನಿಮ್ಮ ಯೂಟ್ಯೂಬಲ್ಲಿ ನೋಡಿ. ಇವಾಗ ಯೂಟ್ಯೂಬಲ್ಲಿ ನಿನ್ ಚಾನಲ್ ಗೊತ್ತು ಬಾಲಾಜಿ ಅಂಕಲ್ಗೆ. ಯು ಶಟ್ ಅಪ್. ಓಕೆ, ನಂಗೆ ಫ್ರೂಟ್ ಅಂಡ್ ನಟ್ ದಿನ ತಿಂತಿಯಲ್ಲ, ನಿಂಗೆ ಏನು ಅನ್ಸಲ್ಲ ಅಂದಿ ಥರ? ಏನು ಅನ್ಸಲ್ಲ. ದಿನ ಬಬ್ಲಿ, ಸಿಲ್ಕು, ಫ್ರೂಟ್. ನಮ್ಮ ಮನೆ ನೆಲ್ಲಿಕಾಯಲ್ಲಿ ಮಾಡಿರೋ ಉಪ್ಪಿನಕಾಯಿ ರೋಶ್ನಿ ಆಂಟಿ. ನಾನು ಅಂದು ಹೇಳ್ಕೊಂತೀನಿ ಬಿಡು. ಇದು ಬಂದು ಟೊಮೆಟೊ ಪಿಕಲ್. ಟೊಮೆಟೊ ತೊಕ್ಕು ರೋಶ್ನಿ ಆಂಟಿ ಅವ್ರ ಮಮ್ಮಿ ಮಾಡಿರೋದು. ಟೇಸ್ಟ್ ನೋಡ್ದಾ? ಸೆಕೆಂಡ್ ರೈಸಾ? ಫಸ್ಟ್ ಅಲ್ಲ, ಫಸ್ಟ್ ತಗೊಂಬೇಕು ತಾನೇನು? ಏನದು? ಸೆಕೆಂಡ್ ಪ್ರೈಸ್ MLA ಗೆಲ್ದಂಗ ಅವನೇ. ಅಂಕಲ್ ಇರಿ ಸನ್ರೂಫ್ ತೆಗೀರಿ, ನಂಗೆ ಸೆಕೆಂಡ್ ಪ್ರೈಸ್ ಬಂದ. ಇನ್ನೊಂದೇನು ಗೊತ್ತಾ, ಇಷ್ಟ ತನಕ ಬಂದು ಹಿಂಗೋಗಿ ಡ್ಯಾಡಿ ಆಫೀಸ್ಗೆ ಹೋಗಿ ಅಲ್ಲಿ ಡ್ಯಾಡಿ ಕಸ್ಟಮರ್ಸ್ ಎಲ್ಲ ಇದ್ರೆ ಮುಂದೆ ಹೋಗಿ ಕಾರ್ಡ್ ಎಲ್ಲ ತೋರಿಸಿ ಮೆಡಲ್ ತೋರಿಸಿ. ಬಿಗ್ ಬಾಸ್ ವಿನ್ನರ್ ಕೂಡ ಹಿಂಗ್ ವೆಲ್ಕಮ್ ಮಾಡಿರಲ್ಲ. ಏನಂತಾನೆ ಗೊತ್ತಾ, ನೀನು ಅವನ್ನ ಗೆಲ್ಸಲು ನಾನು ಗೆಲ್ಸಕ್ಕೆ ಬಂದಿರೋದು. ಬಿಗ್ ಬಾಸ್ ಡೈಲಾಗ್ ಹೇಳ್ತಾವ್ರೆ. ಬರ್ತರು ಏನೇ ಇಷ್ಟು ಅರ್ಜೆಂಟ್ ಮಾಡೋದಂದ್ರೆ ಒಂದು ನಿಮಿಷ ಏನು ವೇಸ್ಟ್ ಅಷ್ಟಕ್ಕ ನೀನು. ಸೊ ಇವತ್ತು ನಾನು ಝೂಕಿಂದ 2 ಬ್ಯಾಗ್ಸ್ನ ತರಿಸಿದ್ದೀನಿ. ಒಂದು ಬಂದ್ಬಿಟ್ಟು ಹ್ಯಾಂಡ್ ಬ್ಯಾಗ್ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಬ್ಯಾಕ್ ಪ್ಯಾಕ್. ಸೊ ಇದು ನನ್ನ ಕಾಲೇಜ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಆ್ಯಂಡ್ ಇವನ್ ಐ ವಾಸ್ ಲುಕಿಂಗ್ ಫಾರ್ ಸಮ್ ವೆರಿ ಗುಡ್ ಬ್ರ್ಯಾಂಡ್ ಬ್ಯಾಗ್ಸ್. ಸೊ ಅದಕ್ಕೆ ಐ ಫೌಂಡ್ ಝೂಕ್ ಒನ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ಆ್ಯಂಡ್ ಇದ್ರಗಡೆ 2 ಕಂಪಾರ್ಟ್ಮೆಂಟ್ಸ್ ಇದೆ, ಜಿಪ್ ಕಂಪಾರ್ಟ್ಮೆಂಟ್ ಇದೆ. ಸೊ ಅದಕ್ಕೆ ತುಂಬ ಈಸಿಯಾಗಿರುತ್ತೆ. ಜಸ್ಟ್ ಪರ್ಸ್ ಆಗಲಿ ಇಲ್ಲ ಕ್ಯಾಶ್ ಆಗಲಿ ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟದೆಲ್ಲ ಇಡೋಕ್ಕೆ ತುಂಬ ಕನ್ವೀನಿಯಂಟ್ ಆಗಿರುತ್ತೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಹಿಂದೆಗಡೆ ಎರಡು ಪಾರ್ಟಿಷನ್ ಇದೆ. ಸೊ ಅದರಲ್ಲಿ ಲಾಸ್ಟ್ ಜಿಪ್ಪಿಂದ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಜಿಪ್ ಇಸ್ ಆಲ್ಸೋ ವೈಡ್ ಆ್ಯಂಡ್ ನೈಸ್. ಆ್ಯಂಡ್ ಲಾಸ್ಟ್ ಸೆಕೆಂಡ್ ಜಿಪ್, ದಟ್ ಇಸ್ ಫಸ್ಟ್ ಜಿಪ್.
ಕಂಪಾರ್ಟ್ಮೆಂಟ್ ನೋಡಿದ್ರೆ ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಸೊ ಫುಲ್ ನ್ಯೂಸ್ ಪೇಪರ್ಸ್ನ ಫಿಲ್ ಮಾಡಿದ್ದಾರೆ. ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇನ್ಫ್ಯಾಕ್ಟ್ ಐ ವಾಸ್ ನಾಟ್ ಎಟ್ ಹೋಮ್, ಬಟ್ ಸ್ಟಿಲ್ ನನ್ನ ಮನೆಗೆ ಬಂದುಬಿಟ್ಟು ತೆಗಿಯೋವರೆಗೂ ಹಾಗೆ ಇಟ್ಟಿದ್ರು ನಮ್ಮ ಮನೇಲಿ. ಸೊ ಅದಕ್ಕೆ ಐ ಕುಡ್ ಸಿ ದ ಪ್ಯಾಕೇಜಿಂಗ್ ವಾಸ್ ರಿಯಲಿ ಗುಡ್. ಸೊ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಇಷ್ಟು ಸ್ಪೇಸ್ ಇದೆ, ಆ್ಯಂಡ್ ಇಲ್ಲಿ ಒಳಗಡೆ ಜಿಪ್ ಕೂಡ ಇದೆ. ವಾವ್, ದಿಸ್ ಇಸ್ ನೈಸ್. ಸೊ ಯು ಕ್ಯಾನ್ ಸಿ ಇಲ್ಲಿ ಒಳಗಡೆ ಜಿಪ್ ಕೂಡ ಇದೆ. ಇಲ್ಲೇನಾದರೂ ನೀವು ಹೈಡ್ ಮಾಡಬೇಕಂದ್ರೆ ಹೈಡ್ ಮಾಡ್ಬೋದು. ಸೊ ಯಾ, ದಿಸ್ ಇಸ್ ದ ಥಿಂಗ್. ಆ್ಯಂಡ್ ಇಲ್ಲಿ ವಾಟರ್ ಬಾಟಲ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಫುಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಲೈಟ್ ವೇಟ್ ಆಗಿ ಕೂಡ ಇದೆ. ಆ್ಯಂಡ್ ನಾನು ಬ್ಲ್ಯಾಕ್ ಕಲರೇ ಚೂಸ್ ಮಾಡಿದ್ದೀನಿ. ಇನ್ನು ಬೇರೆ ಕಲರ್ಸ್, ಬೇರೆ ಪ್ಯಾಟರ್ನ್ಸ್ ಎಲ್ಲ ಇತ್ತು, ಬಟ್ ನನಗೆ ಬ್ಲ್ಯಾಕ್ ಇಸ್ ಲೈಕ್ ಟು ಗೋ ಕಲರ್, ಮತ್ತು ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ ಬ್ಲ್ಯಾಕ್ಗೆ. ಸೊ ಅದಕ್ಕೆ ನಾನು ಬ್ಲ್ಯಾಕ್ನೇ ಪ್ರಿಫರ್ ಮಾಡಿ ಬ್ಲ್ಯಾಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಮೇಲೆ ಈ ಥರ ಪ್ರಿಂಟ್ ಬಂದಿದೆ. ಆ್ಯಂಡ್ ಯಾಸ್ ದ ಬ್ರ್ಯಾಂಡ್ ಝೂಕ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದಿಸ್ ಹ್ಯಾಂಡ್ ಬ್ಯಾಗ್. ಸೊ ಇದು ತುಂಬ ಚೆನ್ನಾಗಿದೆ. ಲೈಕ್ ನಮ್ಮ ಮಮ್ಮಿಗೆ ಪರ್ಫೆಕ್ಟಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನೂ ನಮ್ಮ ಮನೆಯಲ್ಲಿ ಸೋನು ಪಾಪು ಇಬ್ಬರು ಇನ್ನೂ ಚಿಕ್ಕವರಾಗಿರೋದ್ರಿಂದ ಎಲ್ಲೋದ್ರೂ ಅವ್ರದ್ದು ಒನ್ ಪೇರ್ ಆಫ್ ಡ್ರೆಸ್ನ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಲುಕ್ ವೈಸ್ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ ಇದು ಫಸ್ಟ್ ಟೈಮ್ ಅಲ್ಲ ನಾನು ಝೂಕಿಂದ ತರಿಸ್ಕೊತಾ ಇರೋದು. 3-4 ಟೈಮ್ಸ್ ಅವರ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಈ ಥರ ಹ್ಯಾಂಡ್ ಬ್ಯಾಗ್ಸ್, ಶಾರ್ಟ್ ಬ್ಯಾಗ್ಸ್, ಕ್ಲಚಸ್ ಎಲ್ಲದನ್ನು ತರಿಸಿದ್ದೀನಿ. ಸೊ ಅದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಬ್ಯಾಕ್ ಪ್ಯಾಕ್ ಫಸ್ಟ್ ಟೈಮ್ ತರಿಸಿರೋದ್ರಿಂದ ಐ ಆಮ್ ರಿಯಲಿ ಇಂಪ್ರೆಸ್ಡ್ ವಿತ್ ದಿಸ್. ಆ್ಯಂಡ್ ಇದು ಕೂಡ ಅಷ್ಟೇ. ಸೊ ಇದು ಬೋತ್ ವೆಸ್ಟರ್ನ್ ಆ್ಯಂಡ್ ಎಥ್ನಿಕ್ ವೇರ್ ಎರಡಕ್ಕೂ ಕೂಡ ಸೂಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕ್ಯಾರಿ ಮಾಡೋಕ್ಕೆ ಏನಾದ್ರೂ. ಆ್ಯಂಡ್ ಸೆಕ್ಷನ್ಸ್ ಕೂಡ ಇರೋದ್ರಿಂದ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಆ್ಯಂಡ್ ಯು ಕ್ಯಾನ್ ಸಿ ಒಳಗಡೆ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಇದು ಎರಡು ಬ್ಲ್ಯಾಕಲ್ಲೇ ಇದೆ. ನನಗೆ ಏನೇ ಆಗಲಿ ಬ್ಲ್ಯಾಕ್ ಇಸ್ ಲೈಕ್ ಸೇಫೆಸ್ಟ್ ಕಲರ್ ಐ ಫೀಲ್. ಸೊ ಅದಕ್ಕೆ ಎರಡು ಕೂಡ ಬ್ಲ್ಯಾಕಲ್ಲಿ ತುಂಬ ಚೆನ್ನಾಗಿ. ಈಗ ನಾನು ಝೂಕ್ದು ಗಿವ್ ಅವೇ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನೀವು ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ವಿತ್ ಗೈಡ್ಲೈನ್ಸ್. ಸೊ ಫಸ್ಟ್ ನೀವು ಝೂಕ್ದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ಯು ವಿಲ್ ಹ್ಯಾವ್ ಟು ಕಮೆಂಟ್ ಡೌನ್ ಬಿಲೋ. ಆ್ಯಂಡ್ ಇವಾಗ ನಾನು ಫ್ಯೂ ಕ್ವೆಶನ್ಸ್ನ ಕೇಳ್ತೀನಿ, ಅದನ್ನು ಆನ್ಸರ್ ಮಾಡಿದ್ರೆ ನನಗೆ ಇಷ್ಟ ಆಗುವಂಥ 3 ವಿನ್ನರ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಗಿಫ್ಟ್ಸ್ನ ಕಳಿಸ್ತೀನಿ. ಸೊ ಫಸ್ಟ್ ಕ್ವೆಶನ್ ಇಸ್, ವಿಚ್ ಇಸ್ ಯೋರ್ ಫೇವ್ರೆಟ್ ಪ್ರಿಂಟ್ ಫ್ರಮ್ ಝೂಕ್? ಅಂದರೆ ನಿಮಗೆ ಯಾವ ಪ್ರಿಂಟ್ ಜಾಸ್ತಿ ಇಷ್ಟ ಆಗುತ್ತೆ ಝೂಕಲ್ಲಿ ಅಂತ ನೀವು ಅವ್ರ ವೆಬ್ಸೈಟ್ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಎಷ್ಟೊಂದು ಪ್ರಿಂಟ್ಸ್ ಕಾಣಿಸುತ್ತೆ. ಸೊ ಅದರಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ದ ಸೆಕೆಂಡ್ ಕ್ವೆಶನ್ ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ಇಸ್, ವಾಟ್ ಆರ್ ದ 3 ಫೀಚರ್ಸ್ ಆಫ್ ಝೂಕ್? ಸೊ ನಿಮಗೆ ಗೊತ್ತಿದ್ರೆ ವೆಲ್ ಇನ್ ಗುಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇಲ್ಲಾಂದರೆ ನೀವು ರಿಸರ್ಚ್ ಮಾಡಿ ಕೂಡ ಹೇಳ್ಬೋದು. ಸೊ ದೀಸ್ ಆರ್ ದ ಕ್ವೆಶನ್ಸ್ ಯು ವಿಲ್ ಹ್ಯಾವ್ ಟು ಆನ್ಸರ್ ಇನ್ ಮೈ ಕಮೆಂಟ್ ಸೆಕ್ಷನ್. ಸೊ ನನಗೆ ಇಷ್ಟ ಆಗಿರೋ ಎಲ್ಲ ಕಮೆಂಟ್ಸ್ನ ಚೂಸ್ ಮಾಡಿಬಿಟ್ಟು ಅದರಲ್ಲಿ 3 ವಿನ್ನರ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಅಮೇಝಿಂಗ್ ಆಗಿರೋ ಗಿಫ್ಟ್ಸ್ನ ಕಳಿಸ್ಕೊಡ್ತೀನಿ. ಸೊ ಐ ಹೋಪ್ ಯು ಆಲ್ ಆರ್ ರೆಡಿ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಗಿವ್ ಅವೇ ಕಾಂಪಿಟೇಷನ್. ಸೊ ಇವಾಗ ಆಫ್ಟರ್ ಸೋ ಮೆನಿ ಡೇಸ್ ನಾನು ಕೂಡ ಮೇಘನಾ ಬಿರಿಯಾನೀಸ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇಂದು ಧನುಷ್ ಮತ್ತು 4 ಜನ ಹೋದ್ವಿ. ಸೊ ದಿಸ್ ಇಸ್ ಆರ್ ಸ್ಕ್ವಾಡ್ ಗೈಸ್. ಸೊ ಎಲ್ಲೋದ್ರೂ ನಾವು 4 ಜನ ಹೋಗ್ತೀವಿ. 4 ಜನ ಆಗಿಲ್ಲ ಅಂದರೆ ನಾನು ಇಂದು ಮಾತ್ರ ಹೋಗ್ತೀವಿ. ಸೊ ಹೋಗ್ಬಿಟ್ಟು ಅಲ್ಲಿ ಬಿರಿಯಾನೀಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಒಂದು ಸ್ಟಾರ್ಟರ್ ಕೂಡ ತೊಗೊಂಡು ತಿಂದ್ವಿ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಒಂದು ದಿನದಲ್ಲ. ಸೊ ಎಷ್ಟೊಂದು ಬೇರೆ ಬೇರೆ ದಿನಗಳದೆಲ್ಲ ಮರ್ಜ್ ಮಾಡಿಬಿಟ್ಟು ಒಂದು ವ್ಲಾಗ್ ಮಾಡಿ ನಮ್ಮೆಲ್ಲ ಜೊತೆ ಶೇರ್ ಮಾಡ್ತೀನಿ. ಒಂದೇ ದಿನದ್ದು ಹೋಲ್ ವ್ಲಾಗ್ ಮಾಡಿದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ಎನಿಥಿಂಗ್ ಆ್ಯಂಡ್ ಯು ವಿಲ್ ನಾಟ್ ಫೈಂಡ್ ಇಂಟ್ರೆಸ್ಟಿಂಗ್ ಅಂತ ನಂಗೆ ಅನಿಸುತ್ತೆ. ಅದಕ್ಕೆ ಎಲ್ಲದನ್ನು ಒಂದು ವ್ಲಾಗಾಗಿ ಮರ್ಜ್ ಮಾಡ್ತೀನಿ ನಾನು ಅಷ್ಟೇ. ಆ್ಯಂಡ್ ಇದು ಅದಾದಮೇಲೆ ಎಷ್ಟೊಂದು ದಿನ ಆದಮೇಲೆ ಸೊ ನಮಗೆ ಬೆಳಗ್ಗೆ ಪಾನಿಪುರಿ ತಿನ್ಬೇಕಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಹುಡ್ಕೊಂಡು ಹೋದ್ವಿ. ನೋಡಿದ್ರೆ ಪಾನಿಪುರಿ ಸಿಕ್ಕಿಲ್ಲ. ಸೊ ಅದಕ್ಕೆ ಇಲ್ಲಿ ನಾನು ತಾಟಿನಿಂಗ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಬ್ಬರು ತಾಟಿನಿಂಗ್ ತಿಂದ್ವಿ. ಇದನ್ನು ಐಸ್ ಆ್ಯಪಲ್ ಅಂತ ಕೂಡ ಕರೀತಾರೆ. ಸೊ ಬಂದುಬಿಟ್ಟು ಯಾವತ್ತೂ ಅಷ್ಟೇ ತಾಟಿನಿಂಗಲ್ಲಿ ಚಿಕ್ಕ ಕಾಯಿನ ಚೂಸ್ ಮಾಡಿ ನಾಟಿಯಾಗಿರುತ್ತೆ. ಸೊ ಅದು ತುಂಬ ಜ್ಯೂಸಿಯಾಗಿ ಒಳಗಡೆ ನೀರು ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ, ಮೆತ್ತಗಿರುತ್ತೆ, ತಿನ್ನೋ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಅದನ್ನು ತಿಂದ್ವಿ. ಅದ್ರ ಮುಂದೆನೇ ಮ್ಯಾಕ್ಸ್ ಇತ್ತು. ಸರಿ ಯಾವುದಾದ್ರೂ ಡ್ರೆಸ್ನ ನೋಡೋಣ ನಡಿ ಅಂತ ಅಂದ್ಬಿಟ್ಟು ಹೋದ್ವಿ. ನಮಗೆ ವೆಸ್ಟರ್ನ್ ಆಪ್ಷನ್ ಯಾವುದೂ ಇಷ್ಟ ಆಗಿಲ್ಲ, ಬಟ್ ಮೇಲುಗಡೆ ಎಥ್ನಿಕ್ ವೇರ್ ಎಲ್ಲ ಇಷ್ಟ ಆಯಿತು. ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು. ಅದರಲ್ಲಿ ನನಗಿದು 2 ತುಂಬ ಇಷ್ಟ ಆಗೋಯಿತು. ಬಟ್ ನಾನು ಯಾವುದೂ ತೊಗೊಂಡಿಲ್ಲ, ಹಾಗೆ ಬಂದುಬಿಟ್ಟೆ. ಆ್ಯಂಡ್ ಬರೋವಾಗ ಒಂದು ವೇ ಮಿಲಾನೋ ಕೂಡ ನೋಡಿದ್ವಿ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು
ಕ್ರಿಸಾಂಟ್ ಟ್ರೈ ಮಾಡೋಣ. ನಾವಿಬ್ಬರು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಟ್ರೈ ಮಾಡಿದ್ದು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಚಾಕ್ಲೇಟ್ ಕ್ರಿಸಾಂಟ್ನ ತೊಗೊಂಡಿದ್ದೆ. ಸೊ ಆಮಂಡ್ ಕ್ರಿಸಾಂಟ್ ಇತ್ತು ಮತ್ತು ಬಟರ್ ಕ್ರಿಸಾಂಟ್ ಮತ್ತು ಬೇರೆ ಬೇರೆ ಫ್ಲೇವರ್ಸ್ದೆಲ್ಲ ಇತ್ತು. ಚಾಕ್ಲೇಟ್ ಇಸ್ ದ ಸೇಫೆಸ್ಟ್ ಆಪ್ಷನ್ ಐ ಫೆಲ್ಟ್. ಯಾಕಂದರೆ ಚಾಕ್ಲೇಟ್ ಹೆಂಗಿದ್ರೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ತೊಗೊಂಡೆ. ಆ್ಯಂಡ್ ಲುಕ್ ಇಟ್ ಆರ್ ರಿಯಾಕ್ಷನ್ಸ್ ಆಫ್ಟರ್ ಟ್ರೈಯಿಂಗ್ ಇಟ್. ಅಂದರೆ ಗೊತ್ತಿಲ್ವಲ್ಲ ಹೆಂಗಿರುತ್ತೆ ಅಂತ, ಅದಕ್ಕೆ ಒಂದೇ ಒಂದು ತೊಗೊಂಡ್ವಿ. ಆ್ಯಂಡ್ ಯೂಶ್ವಲಿ ಈ ಥರ ಬೊಫೆ ಬ್ರೇಕ್ಫಾಸ್ಟಲ್ಲೆಲ್ಲ ತುಂಬ ಇಟ್ಟಿರ್ತಾರೆ, ಬಟ್ ನಾನು ಯಾವತ್ತೂ ಹೋಗಿ ಅಷ್ಟು ಧೈರ್ಯ ಮಾಡಿ ಟ್ರೈ ಮಾಡಿಲ್ಲ. ಬಟ್ ಇವತ್ತು ನಾನು ಇಂದು ಇಬ್ಬರು ಅಡ್ವೆಂಚರಸ್ ಆಗಿ ಟ್ರೈ ಮಾಡೋಣ ಅಂತ ತಿಂದ್ವಿ. ನಿಜ ಚೆನ್ನಾಗಿದೆ. ಚೆನ್ನಾಗಿಲ್ಲ, ನಮ್ಮ ಪಪ್ಸೆ ಎಷ್ಟು ಇವತ್ತು ಸ್ಟೋರಿ ಹಾಕೋದು ರೇಷನ್ ಶಾಪ್ ಮಾಡೋಕ್ಕೆ ಬಂದಿದ್ದೆ ನಾವು. ವಿಬಾದ್ ನನಗೆ ಯಾವುದು ಇಷ್ಟ. ಹಾಂ ತಸ್ ಅದೇ ಜೈನ್ ಶೇಜ್ವಾನ್ ಚಟ್ನಿ, ನೋ ಆನಿಯನ್ ನೋ ಗಾರ್ಲಿಕ್. ಆನಿಯನ್ನು ಗಾರ್ಲಿಕ್ ಹಾಕ್ದಿರ ಯಾರು ಮಾಡ್ತಾರೆ? ಹೆಂಗಿರುತ್ತದು? ಅಟ್ಲೀಸ್ಟ್ ಟೇಸ್ಟ್ ಮಾಡೋಕ್ಕಾದ್ರೂ ತೊಗೊಂಡೋಗ್ಬೇಕು. ನೋಡಿ ಗಾರ್ಲಿಕ್ ಸಾಸ್ ಎಲ್ಲೇ ನಂಗೆ ತೋರಿಸೋದಿಲ್ಲ. ಇಲ್ಲ ಐತೆ ನೋಡಿ ಇನ್ನೊಂದು, ಅದು ಗಾರ್ಲಿಕ್ಕು. ಗಾರ್ಲಿಕ್ ಚಿಲ್ಲಿ ಸಾಸ್ ಇದೆ, ಅದೇ ಗಾರ್ಲಿಕ್ ಸಾಸ್. ಮೋಸ್ಟ್ಲಿ ಆ್ಯಂಡ್ ದಿಸ್ ಇಸ್ ಅಗೇನ್ ಆಫ್ಟರ್ ಸೋ ಮೆನಿ ಡೇಸ್. ಇವತ್ತು ನಾವು ಲಿಯಾನ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯೂಶ್ವಲಿ ಇಂದಿರಾನಗರಲ್ಲಿ 100 ಫೀಟ್ ರೋಡಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಇನ್ನೆಲ್ಲ ಟ್ರೈ ಮಾಡಬೇಕು ಅಂತ ಆಸೆ ಆಗೇ ಆಗುತ್ತೆ. ಸೊ ಅದಕ್ಕೆ ಒಂದೊಂದು ದಿನ ಒಂದೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಮಗೆ ಯಾವಾಗ ಟೈಮ್ ಪರ್ಮಿಟ್ ಆಗುತ್ತೋ ಅವಾಗೆಲ್ಲ ಹೋಗ್ತಿರ್ತೀವಿ. ಯೂಶ್ವಲಿ ಕ್ಲಾಸಸ್ ಅಂತ ಇದ್ದರೆ ಕಂಟಿನ್ಯೂಸ್ ಆಗಿರುತ್ತೆ, ನಮಗೆ ಬ್ರೇಕೇ ಸಿಗೋಲ್ಲ. ಬಟ್ ಕ್ಲಾಸಸ್ ಎಲ್ಲ ಬ್ರೇಕ್ ಸಿಕ್ಕಿದ್ರೆ ನಾವಿರಲ್ಲ, ನಾವೆಲ್ಲಾದರೂ ತಿರುಗಿಬಿಟ್ಟು ಚೆನ್ನಾಗಿ ತಿನ್ನಬೇಕು. ಸೊ ನಾವು ಹೋಗೋದು ಮೋಸ್ಟ್ ಆಫ್ ದ ಟೈಮ್ ಬರೀ ತಿನ್ನೋಕ್ಕೆ, ಮಿಕ್ಕಿದ ಆಚೆ ಕಡೆ ಶಾಪಿಂಗ್ ಅದು ಇದು ನಮ್ಗೆ ಇಂಟ್ರೆಸ್ಟು ಇಲ್ಲ, ನಾವು ಹೋಗೋದು ಕೂಡ ಇಲ್ಲ, ಅಷ್ಟು ಲೇಸಿ ನಾವು. ತಿನ್ನೋಕ್ಕೆ ಅಂದರೆ ಎಷ್ಟೇ ಕಷ್ಟ ಆಗಲಿ ನಡ್ಕೊಂಡೋಗ್ರೂ ಹೋಗ್ಬಿಡ್ತೀವಿ. ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು. ಲೈಕ್ ಐ ಹ್ಯಾವ್ ಸೀನ್ ಮೆನಿ ಅದರ್ ಕ್ರಿಯೇಟರ್ಸ್ ಆರ್ ಮೆನಿ ಅದರ್ ಫುಡ್ ವೀಡಿಯೋಸ್ ಆರ್ ಎನಿಥಿಂಗ್. ಲಿಯಾನ್ಸಲ್ಲಿ ಪೆರಿ ಚಿಕನ್ ವಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ಅದನ್ನು ತೊಗೊಂಡೆ. ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ? ಐ ಆಮ್ ಲಿಟ್ರಲಿ ಇನ್ ಲವ್ ವಿತ್ ದೋಸ್ ವಿಂಗ್ಸ್. ಆ್ಯಂಡ್ ಬಿರಿಯಾನಿ ಬೌಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಡೋನೋ ಚಿಕನ್ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ವಿ. ಯಾರಿದು? ಹೆಂಗತ್ತು ಇಂದು ನಿಂಗೆ? ನೀನ್ ಫೋನಲ್ಲಿ ಮಾತಾಡ್ತೀರಾ ಅನ್ಕೊಂತೀನಿ. ಯಾರ ಅಂತ ಇಂದು ಅಂದ್ರೆ ಗೋಲು ಅಂತ. ಬಾಯ್ ಅಂತ ಇಂದು ಅಂದ್ರೆ ಬಾಯೋ, ಇವ್ಳಿಗೆಲ್ಲ ಸ್ಟ್ರೈಟ್ ಅಂಗಲ್, ಫುಲ್ ಸ್ಟ್ರೈಟ್. ಗೋಲು ಹೆಂಗ ಗರ್ಲು? ಇಂದು ನಿನ್ನ ಹೆಸರೇನು? ವಿಮನ್ ರಾಜ್. ಸ್ಕೂಲ್ಗೆ ಹೋಗಿದೆ ನೋಡ್ರಿ. ಇನ್ನೊಂದು ಚಿಕ್ಕದು LKG ಅವಳು ಹಿಂದೆ ಹಿಂದೂನೆ ಅವಳು ಊರೆಲ್ಲ ಏನು ಕಲ್ತದೆ ನಿಜ ಹೇಳ್ಬಿಡು ಗೈಸ್. ನೀವು ನಂಬೋದು ಕೂಡ ಇಲ್ಲ ನಮ್ಮ ಮಮ್ಮಿ ಏನೋ ಕಲ್ತಾರೆ ಅಂತ. ಈ ಕಣ್ಣಲ್ಲಿ ನೀರು ನಿಜನಮ್ಮ? ಪಳ 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 ಏನು ಕಮ್ಮಿ ಮಾಡಿದ್ದೀರಾ ನೀವು? ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದೀರಾ. ಅದಕ್ಕೆ ಒಂದು ಇಂಟರ್ನ್ಶಿಪ್ ಅಂದರೆ ಒಂದು ಆಚೆ ಕಡೆ ಹೋಗ್ಬೇಕು, ಜನರ ಜೊತೆ ಬೆರಿಬೇಕು, ನಮಗೊಂದು ನಾಲೆಜ್ ಸಿಗಬೇಕು, ಎಲ್ಲ ಇರ್ತೈತೆ. ನೀನಿಗೆ ಹತ್ಕೊಂಡು ಸುತ್ಕೊಂಡು ದುಡ್ಡು ಕೊಟ್ಬಿಟ್ಟು ಇಸ್ಕೊಂಬಿಟ್ರು. ಆಯ್ತು, ಯಾಕೆ ಮದುವೆ ಮಾಡ್ತೀರಾ? ಮನೆ ಹಳ್ಳಿನಾಗ ತಗೊಂಬಂದಿಕೊಂಬಿಟ್ರಿ. ನನ್ನ ರೂಮ್ ಪಕ್ಕದಲ್ಲಿ ಅವನಿಗೊಂದು ರೂಮು. ಇದು ಅಷ್ಟೇ ಇಂಟರ್ನ್ಶಿಪ್ ಕೊಡಬೇಕು, ಹೋಗ್ಬೇಕು. ಇವಾಗ ಅಳೋಂಥದ್ದು ಏನೈತೆ? ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ಅಷ್ಟೇ. ಏನು ನಾಳೆ ಬಟ್ ಸ್ಟಿಲ್ ನಮ್ಮ ಮಮ್ಮಿಗೆ ನಾನಂದ್ರೆ ಇಷ್ಟ ಬಟ್ ಸ್ಟಿಲ್ ಏನು ಕಳತ್ ಸುಮ್ಮನೆ ಯಾವಾಗನ ಈ ಟಾಪಿಕ್ ಎತ್ತು ಹತ್ಕೊಂಡು ಮುಖ ಹಿಂಗೆ ಸೋಡ್ ಮುಖ ಹಾಕೊಂಡು ಕುತ್ಕೊಂಬಿಡು. ನಾನು ಹೋಗೇಬಾರ್ದು, ಇಲ್ಲೇ ನಿನ್ನ ಕಣ್ಣು ಮುಂದೆ ಫ್ರೆಶ್ ಕುಡ್ಕೊಂಡು ಕುತ್ಕೊಂಡಿರ್ಬೇಕು ಗುಸ್ಕೊಂಡು.
ಉಗಿಸ್ಕೊಂಡು ಬಿದ್ದಿರ್ಬೇಕು. ಉಗಿಯಲ್ಲ ನೀನು? ಇಸಿಕಾ ನಾನು ಹೋಗ್ಲಾ? ಇಸಿಕಾ ಅವಳೇ ಕಷ್ಟ ನೋಡೆ ಎಷ್ಟು ಅಡ್ಡಾಡ ನೀನು ಇಮ್ಯಾಜಿನ್ ಮಾಡ್ಕೊಂಡು ನಾನು ಅಲ್ಲಿ ಕಲಿಸ್ತಾರೆ ನಿನ್ನ ಜೊತೆ. ನನಗೆ ಯಾರು ಬೇಡ. ನಾನು ನಿಜ ಹಂಗೆಲ್ಲ ಹೋದ್ರೆ ಎಲ್ಲಾರನ್ನೂ ಹಿಂದಿಕೊಂಡು ಹೋದ್ರೆ ಅದೇನು ಫ್ಯಾಮಿಲಿ ಟ್ರಿಪ್ ಥರ ಇರ್ತೈತೆ. ನೀನೇ ಹೋಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಏಮ್ಮ ನೀನು ಸುಮ್ಮನೆ ಇದ್ಬಿಡು. ನಾನು ಹೋಗ್ದಿರ ಇದ್ದರೆ ನಾನು ಬೇಕಾ ಕಾಲೇಜ್ ಬಿಟ್ಬಿಟ್ಟು ನನ್ನ ಮನೇಲಿ ಹಾಕ್ಸ್ಬಿಟ್ಟು ಒಂದು 5 ಸ್ಟಾರ್ 10 ಸ್ಟಾರ್ ಇಲ್ಲೇ ಕೊಟ್ರೂ ನಾನು ಹೋಗಲ್ಲ ಅಂತ. ಕಷ್ಟ ಅಂತ ಫೋನ್ ಮಾಡಿದ್ರೆ ನಾನೇ ಕೇಳಲಿ ಕಷ್ಟ ಅಂತ. ಐ ವಿಲ್ ಎಂಜಾಯ್ ದಟ್ ಪೀಸ್ಫುಲ್ ಲೈಫ್ ಅಲೋನ್ ಹೌದಾ ಸಮ್ವೇರ್ ಇನ್ ಬಿಟ್ವೀನ್. ಹಾಂ ಹುಡ್ದಾಗಿದ್ದ ಒಂದು ಬಿಟ್ಟಿಲ್ಲ ಅದು ಅಳ್ಬೇಡ. ಅಯ್ಯೋ ಇರ್ತೀನಿ, ನಂಗೇನು ಅದೇನು ದೊಡ್ಡ ವಿಷಯನೆಲ್ಲ. ಆ್ಯಂಡ್ ನಾವು ಬರೀ ಯಾವಾಗಲೂ ಆಚೆ ಕಡೆ ತಿನ್ನೋದು ತಿರ್ಗೋದು ಇರಲ್ಲ. ನಾವು ಎಲ್ಲರೂ ಬಾಕ್ಸ್ನ ಕೂಡ ಕ್ಯಾರಿ ಮಾಡ್ತೀವಿ, ಬಾಕ್ಸ್ನ ಕೂಡ ತಿಂತೀವಿ. ಕೆಲವೊಂದು ಡೇಸ್ ಆಚೆ ಕಡೆ ಹೋದಾಗ ನಾನು ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಸೊ ಅದಕ್ಕೆ ಮಾಡ್ತೀನಿ, ಇಲ್ಲ ಅಂದರೆ ಸ್ಟೋರೀಸ್ಗೆಲ್ಲ ಹಾಕ್ತಾ ಇರ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಎಲ್ಲರೂ ಮನೆಯಿಂದ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದನ್ನೇ ತಿಂದ್ವಿ. ಟುಡೇ ವಿ ಆರ್ ಗೋಯಿಂಗ್ ಟು ಕಾರ್ನರ್ ಹೌಸ್ ಆ್ಯಂಡ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಬಿಟ್ಟು ನಾವು ಕಾರ್ನರ್ ಹೌಸ್ಗೆ ಬಂದ್ವಿ. ಆ್ಯಂಡ್ ಇಟ್ಸ್ ಬೀನ್ ಸೋ ಲಾಂಗ್ ನಾನು ಕಾರ್ನರ್ ಹೌಸ್ಗೆ ಹೋಗಿ. ಸೊ ಅದಕ್ಕೆ ಇವತ್ತು ಎಲ್ಲ ಡಿಫ್ರೆಂಟಾಗಿರೋ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಎಷ್ಟೇ ಹುಡುಕಿ ಏನೇ ಮಾಡಿದ್ರೂ ವಿ ಸ್ಟಿಕ್ ಅಪ್ ಟು ಒನ್ ಥಿಂಗ್. ಇವಾಗ ಎಷ್ಟೇ ದೊಡ್ಡ ರೆಸ್ಟೋರೆಂಟ್ಗೆ ಹೋದ್ರೂ ವಿಲ್ ಬಿ ಲೈಕ್ ಎಲ್ಲ ಫುಲ್ ಮೆನ್ಯೂ ಕಾರ್ಡ್ನ ರಿಸರ್ಚ್ ಮಾಡಿ ಒಂದೇ ಒಂದು ಹೇಳೋದು ಓಕೆ ಬಿರಿಯಾನಿ ಕಬಾಬ್ ಇದನ್ನ ಹೇಳ್ತೀವಿ. ಹಾಗೆ ಕಾರ್ನರ್ ಹೌಸ್ಗಾಗಲಿ ಅಥವಾ ಪೋಲಾಬೇರ್ಗೆ ಹೋದರೆ ಎಲ್ಲ ನೋಡಿಬಿಟ್ಟು ಅದಾದಮೇಲೆ DBC ಹೇಳ್ತೀವಿ. ಬಟ್ ಫಾರ್ ಅ ಚೇಂಜ್ ನಾನು ಇವತ್ತು ಬೇರೆದನ್ನು ತೊಗೊಂಡೆ ಆ್ಯಂಡ್ ಸಿ ಹೌ ಐ ರಿಯಾಕ್ಟೆಡ್ ಟು ಇಟ್. ನಂಗೆ ಇಷ್ಟ ಆಗಿಲ್ಲ. ಸೊ ಯು ಹ್ಯಾವ್ ಟು ವಾಚ್ ದಟ್ ಗೈಸ್. ಆ್ಯಂಡ್ ಒಂದು ಫ್ರೂಟನ್ನ ನಟ್ ಆ ಥರದ್ದು ಏನಾದರೂ ತೊಗೊಳೋಣ. ಆ್ಯಂಡ್ ಆಬ್ವಿಯಸ್ಲಿ DBC ಅದು ಬಿಟ್ಟು ನಾನು ಬೇರೆ ಯಾವುದಾದ್ರೂ ತೊಗೊಳೋಣ ಅಂತ ಅಂದ್ಕೊಂಡು ಫುಲ್ ಎಡವಟ್ ಆಗೋಯ್ತು. ಸೊ ಅದನ್ನು ಕೂಡ ನೋಡಿ. ಹೋಗ್ಲಿ ತಿಂತೀನಿ, ಏನು ಮಾಡೋದು. ನಾನಿವತ್ತು ಬ್ರೌನಿ ಫಜ್ ಸಂಡೇ ತೊಗೊಂಡಿದ್ದೀನಿ. DBC ಇದು ಫ್ರೂಟ್ ಜಾಕ್ಪಾಟ್. ಆ್ಯಕ್ಚುಲಿ DBCಗೆ ಇದಕ್ಕೇನು ಡಿಫ್ರೆನ್ಸೇ ಇಲ್ಲ ಅನ್ಸ್ತದೆ ನನಗೆ. ಬ್ರೌನಿ ಅಂತ ಒಂದ್ಸಲ ನಾಟ್ ಟೇಸ್ಟಿ ಗೈಸ್. ವಿಪ್ ಕ್ರೀಮ್ ಹಾಕಲ್ವಾ? ವಾಟ್ ಐ ಆ್ಯಕ್ಚುಲಿ ಕುಡ್ ಸಿ ಇಸ್ ಬ್ರೌನಿ ಫಜ್ಜಲ್ಲಿ ಜಸ್ಟ್ ಬ್ರೌನಿ ಒಂದು ಚೇಂಜ್, ಇನ್ನು ಮಿಕ್ಕಿದೆಲ್ಲ ಸೇಮ್. ಆ್ಯಂಡ್ ಇದು DBCಯಲ್ಲಿ ಜಸ್ಟ್ ಕೇಕ್ನ ಹಾಕಿರ್ತಾರೆ ಅಂತ. ಬಟ್ ಐ ರಿಯಲಿ ಡೆಂಟ್ ಲೈಕ್ ಇಟ್. ಅದ್ರ ಬದಲು DBCನೇ ತೊಗೊಬೋದು. ಆ್ಯಂಡ್ ಅದಾದಮೇಲೆ ನಾವು ಕಾಲೇಜ್ ಕ್ಲಾಸಸ್ ಅಟೆಂಡ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಇವಾಗ ತುಂಬ ಸೀರಿಯಸ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ಬನಾನಾ ಬರುತ್ತಂತ ಇವತ್ತೇ ನಾನು ನೋಡಿದ್ದು. ಬಂದಿದ್ದೆ ನಾನು ನೋಡೇ ಇಲ್ಲ. ನಮ್ಗಿಡಿದ್ದೆ ತಾನೆ ನಿಜವಾಗ್ಲೂ ಬಾಳೆಹಣ್ಣೆ. ನಾನು ಇವಾಗ ತಾನೇ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ ಬಾಳೆಹಣ್ಣಲ್ಲಿ ಏನೇನು ಯೂಸಸ್ ಇರುತ್ತೆ ಅಂತ. ಇವಾಗ ಇದ್ರಿಂದ ಕಾಯಿ ಬರುತ್ತಾನೆ. ಏನು ಅಷ್ಟು ದೊಡ್ಡದು ಬಂದ್ಬಿಟ್ಟೈತೆ. 4 5 ನೋಡೆ ಈ ನಡುವೆ ಬರೋದೇ ಬಿಟ್ಬಿಟ್ಟಿದೀನಿ. ಅದಕ್ಕೆ ಹೇಳೋದು ಬರಬೇಕು ನಂತರ ಗಾರ್ಡನ್ಗೆ ಅಂತ. ನಿಂಗೂ ಗೊತ್ತಿಲ್ಲ. ಗೊತ್ತಿತ್ತಾ? ಇವದೇ ನೋಡ್ದೆ ಇವಾಗ ಬಾಳೆಹಣ್ಣು ಗಿಡ. ಇವಾಗ ಫ್ಲವರ್ ಏನ್ ಮಾಡೋದು ಬಿಡ್ರಿ ಇವಾಗ. ಮಿರಾಕಲ್ ಅಲ್ಲ, ಬಟ್ ಇಷ್ಟು ದೊಡ್ಡದಾಗೈತೆ. ನಾನು ಹೆಂಗ್ ನೋಡ್ದೆ ಇರಕ್ ಸಾಧ್ಯ? ಮೊನ್ನೆ ಬಂದ್ಬಿಟ್ಟು ಹೇಳಿದ್ರೆ ಪ್ರೋಮೋಗ್ರಾನೇಟ್ ಬರ್ತಾ ಇತ್ತು ನೋಡೆ ಅಂತ. ಇದು ನಮ್ಮ ಮನೆಯ ಪ್ರೋಮೋಗ್ರಾನೇಟ್. ಅದು ಮುಚ್ಚೈತಲ್ಲ ಮಮ್ಮಿ, ಹಿಂಗೆ ಕಾಣಿಸಲ್ಲ ಸಡನ್ನಾಗಿ. ಹತ್ರ ಹೋಗಿ ಬಗ್ ನೋಡಿದ್ರೇನೆ ಕಾಣಿಸುತ್ತೆ. ಆದರೆ ಫುಲ್ ಡ್ರೈ ಆಗ್ಬಿಟ್ಟೈತೆ. ನಿನ್ಮೇಲೆ ಅದಕ್ಕೆ ಮಾತ್ರ ನಾನು ನೀರು ಹಾಕ್ರಿ.
ಪ್ಲಾನ್ಸ್ಗೆಲ್ಲ ಆಗ್ತಾ ಇದ್ದೀರಾ ಅಲ್ಲ ಬರ್ತಾ ಇದೆ ಅದಕ್ಕೆ ಪ್ಲಾನ್ಸ್ಗೆಲ್ಲ ಆಗ್ತಾ ಇದೆಯಾ? ಮೊನ್ನೆ ಇಲ್ಲಿ ತನಕ ಬಂದು ಹೇಳ್ನಲ್ಲೇ ಇದ್ರಲ್ಲಿ ಪ್ರೋಮೋಗ್ರಾನೇಟ್ ಅದ್ರಲ್ಲಿ ಇದು ಅಂತ ನೋಡಿಲ್ಲ ನಾನು. ಇದು ಹೋಗ್ಲಿ ಬರ್ತೈತೆ. ಓ ಮಲ್ಗೆ ಹೂವು ಬರ್ತಾ ಐತೆ, ಸಖತ್ ಖುಷಿ ಆಯ್ತು ಇವತ್ತು ನೋಡಿ. ಫಸ್ಟ್ ಟೈಮ್ ಆಫ್ಟರ್ 3 years ಫಸ್ಟ್ ಟೈಮ್ ನಮ್ಮ ಗಿಡದಲ್ಲಿ 3 years ಅಲ್ಲ 2 years. ಇಲ್ಲ 3 years ಆಯ್ತು. 2 years. ಸೊ ಇವತ್ತಿನ ಈ ಮಿಕ್ಸ್ಚರ್ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಮೀಟ್ ಯು ಆಲ್ ಇನ್ ಮಾದರ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.